ಪಕ್ಷ ಸಂಘಟನೆ ಇದ್ದಲ್ಲೇ ನಮ್ಮಲ್ಲಿ ಪಾಲಿಟಿಕ್ಸ್ದಾಗ ಶಕ್ತಿ ಇರ್ತದ. ನಾವು ಸಂಘಟನೆ ಮಾಡ್ಬೇಕು, ನಾವು ವಿಚಾರ ಮಾಡ್ಬೇಕು ನಮ್ಮ ಪಕ್ಷ ಹೆಂಗದ. ಸಾಕಷ್ಟು ಜನರಿಗೆ ಗೊಂದಲದ ಹೆಂಗಾಗ್ತದ ಈ ಪಕ್ಷದಾಗ ಏನು ವಿಚಾರ ಮಾಡ್ಕೊತ ಮನೆಗೆ ಹೋಯ್ತಾಗ ನಾವು ಕೆಲಸ ಮಾಡ್ಕೊತ ವಿಧಾನಸೌಧಕ್ಕೆ ಹೋಗ್ತೀವಿ. ಅಂಥ ಪಕ್ಷ ನಮ್ಮ ಜಾತ್ಯತೀತ ಜನತಾದಳ. 2004ನೇದಾಗ ಬಂಡೆಪ್ಪನವ್ರಿಗೆ ಭೀ ಲಕ್ಕಿ, ಅವಾಗೊಟ್ಟು ಲಕ್ಕಿ ಆಗಲಿಲ್ಲ, ಗೆದ್ದಾಗ ಒಂದು ಭಾಗ ಮಂತ್ರಿ. ನಾವು ಜನತಾದಳದಾಗು ಅಣ್ಣೋಗಿ ಇಂಡಿಪೆಂಡೆಂಟ್ ಬಂದು ನಮಗೆ ಕಬ್ಜಾ ಮಾಡಿ ಮಂತ್ರಿನೇ ಆದವು. ಅಡಿಬಾಗ ಹಂಗದ ನೋಡ್ಗವ್ರು ಈ ಜಿಲ್ಲೆಗೆ ಸೇವೆ ಮಾಡಿದವು. ಒಂದು ನಿಖಿಲ್ ಅಣ್ಣೋಗಿ ನಾ ಹೇಳಕ್ಕೆ ಬಯಸ್ತೀನಿ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಭಾವಿ ಮುಖ್ಯಮಂತ್ರಿ Alamin English Medium Primary and High School. Secure your child bright future. Today free admissions, limited seat available. Hurry up. Sri Saraswati Group of Institutions. Admissions open for diploma in pharmacy, BC and BCom. Enroll now for a brighter future. RG Public School admissions are open for LKG, UKG and first standard. Hurry up. ಅದೇ ರೀತಿ ಬೃಹತ್ ಕೈಗಾರಿಕೆ ಸಚಿವರು, ಅದೇ ರೀತಿ ಸ್ಟೀಲ್ ಉಕ್ಕಿನ ಸಚಿವರಾಗಿದ್ದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅಣ್ಣವರು, ನೀವು ವಿಚಾರ ಮಾಡಬೇಕು, ಯಾರಿಗೆ ಅಣ್ಣ ಅಂತ ಕರೀತಾರೆ ನನಗೆ? ಯಾಗ ರೈತರಾಗಲಿ, ಪೇಪರ್ದಾಗಲಿ, ಬಡವರಾಗಲಿ, ಯಾವ ಪಾರ್ಟಿದಾಗಲಿ ಸಿರ್ಫ್ ಏನಂತಂದ್ರೆ ಕುಮಾರ್ ಅಣ್ಣ. ಅಣ್ಣಗೆ ಬಿಟ್ಟು ಯಾರಿಗ ಅಂತಾಗ ಇಡೀ ಕರ್ನಾಟಕದಾಗ ಅಂದಾಗ ಒಂದು ರಾಜ್ಕುಮಾರ್ ಅಣ್ಣೋರಿಗೆ ಅಂತಾಗ, ಅದ್ರ ಬಾದ್ ಕುಮಾರ್ ಅಣ್ಣೋರಿಗೆ ಮಾತ್ರ ಅಣ್ಣ ಅಂತ ಕರೀತಾಗ. ಆ ಶಕ್ತಿ ನೀವು ಕೊಡ್ತೀರಿ. ಅವ್ರ ಬಡವ್ರ ಸೇವಾ, ಮುಖ್ಯಮಂತ್ರಿ ಇದ್ದಾಗ ಕಾಮನ್ ಮನುಷ್ಯನ ಸೇವಾ, ಜನತಾ ದರ್ಶನ್ ಕಾರ್ಯಕ್ರಮ, ಸುವರ್ಣ ಗ್ರಾಮ, ಇಡೀ ದೇಶದಾಗ ನಾವೆಲ್ಲ ವಿಚಾರ ಮಾಡ್ಬೇಕು ನಮ್ಮ ಪಕ್ಷ ಏನು ಕೆಲಸ ಮಾಡ್ಯದ, ಏನು ಶಕ್ತಿ ಕೊಟ್ಟದ ಜನರೀಗ. ಹಳ್ಳಿದಾಗ ಹೋಗಿದಾಗ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಾಡಿ ಜನರ ಕಷ್ಟ ಸುಖ ಕೇಳಿ ಸುಮಾರು 1,000 ಕೋಟಿ ಹಳ್ಳಿ ಕೊಡುವಂಥ ಕಾರ್ಯಕ್ರಮ. ಅಬ್ದುಲ್ ಕಲಾಂ ಸಾಬ್ ಪ್ರೆಸಿಡೆಂಟ್ ಇದ್ರು ಅವಾಗ. ಅವಾರ್ಡ್ ಯಾಗ ತಗೊಂಡಾಗ ಮುಖ್ಯಮಂತ್ರಿ ಎಂದಾಗ ಅದು ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು. ನನಗಿದು ತಿಳಿಯಲ್ಲ. ನನಗೂ ಕೂಡ ನಾ ಜನತಾದಳದಾಗಿದ್ದ ಅವಾಗ ಎಲ್ಲೋ BJPದಾಗ ಗಡ್ಬಡ್ ಅಂದಾಗ ಲಿಂಗಾಯತ ಮನುಷ್ಯನಾಗಿ ಬಂಡೆಪ್ಪಣ್ಣಗೆ. ನಾ ಲಿಂಗಾಯತ ಮನುಷ್ಯಾಗ ಅವಾಗ ಅಧಿಕಾರ ಕೊಟ್ಟಿಲ್ಲ ಅಂತ ಆದರೂ ನಾವು ಕುಮಾರಣ್ಣವ್ರ ಜೊತೆಲಿ ಉಳಿದೆವು. ಸೆಕೆಂಡ್ ಟರ್ಮ್ ಮತ್ತು ಯಡಿಯೂರಪ್ಪಗೆ ಬಾಂಧವು ನಾವು ಹೋಗಿಲ್ಲ. ಅದಕ್ಕೆ ಬಾದ ಮತ್ತೆ 2013ದಾಗ ಗೆದ್ದ. 18ಕ್ಕೆ ಬಾದು ಸೂರಿ ಅಣ್ಣ ನಡಿಯಣ್ಣ BJPಗೆ ಲಿಂಗಾಯತಗ. ಅವಾಗ BJP ಕರ್ಕೊಂಡು ಒಯ್ದರು. ಯಪ್ಪು ಆ BJP ಡೇಂಜರ್ ಅದಾಗಪ್ಪ, ಸಾಕೈತೆ ಅಂದಾಗ ನಾನು ಜಿಂದಾಗಿದ್ದಾಗ ಅಣ್ಣ ಇಲ್ಲ ನನಗಾಗಿದ್ದು ಅನುಭವ. ನಾ ಅಲ್ಲಿ ಹೋದ, ನಾ ಭೀ ಪರೇಶಾನ್, ಆ ಸುರೇಖ ನಾಗಮಪಲ್ಲಿ ಭೀ ಪರೇಶಾನ್, ಇಬ್ಬರು ಭೀ ಪರೇಶಾನ್. ಮೊದಲು ನಾ ಬೈ ಎಲೆಕ್ಷನ್ದಾಗ, ಇವ್ರಿಗೆ ಬೀದಾಗ ಬೈ ಎಲೆಕ್ಷನ್ದಾಗ ಮಾರುತಿ ಖಾಸಂಪ ಅಣ್ಣೋಗಿದ್ದು ಇಲ್ಲಿ ನಿಂತಿರು. ಅವಾಗ ನಾವು ಸೂರಿ ಅಣ್ಣೋರಿಗೆ ಕರೆದಿ ಕುಮಾರ್ ಅಣ್ಣೋರಿಗೆ ಹೇಳಿ ಅವಾಗೇ MLA ಮಾಡ್ಬೇಕಂತ ನಾವೆಲ್ಲ ವಿಚಾರ ಮಾಡಿದಿತ್ತು. ಅವಾಗ ಕೈ ತಪ್ಸರು. ಇವ್ರು BJPಗೆ ಹೋದರು, ನಮಗೆ BJPದಾಗ ಒಯ್ದರು. ತಾವು ಭೀ ದೊಡ್ಡ ಬಾಯ್ದಾಗ ಬಿದ್ದರು, ನಮಗೆ ಒಯ್ದು ಕೆರೆಗೆ ಬಿಡಿದ್ರು. ಈ ಏನು ಮಾಡ್ಬೇಕು? ಅದಕ್ಕೆ ನಮಗೆ ಒಂದೊಂದು ಭಾಗ ದುಃಖ ಆಯ್ತದ. ಹಾಗೆ ಏನು ಹಣೆ ಭಾಗದಾಗ ಇದ್ದಿದ್ದು ಆಗ್ತದ. ಆದಾಗ ಒಂದು ವಿಚಾರ ಮಾಡ್ರಿ, ರೈತರಿಗೆ ನೀರಾವರಿ. ಬಂಡೆಪ್ಪಣ ಒಂದು ಸೆಕೆಂಡ್, ರೈತರ ಬಗ್ಗೆ ಇಡೀ 24 ತಾಸ್ದಾಗ ನೋಡ್ರಿ ಇವತ್ತು ಯಾಕೆ ಕಾಳಜಿ ಮಾಡ್ತಾಗ. 93 ವಯಸ್ಸಾದರೂ ಕೂಡ ನಮಗೆ ಇವತ್ತು ಫೋನ್ ಎತ್ತಲಕ್ಕೆ ಸಾಧ್ಯ ಆಗಲ್ಲ. ಮನೆದಿಂದ ಬಂದಿದ್ದೇವೆ ಅಂದ್ರೆ ಇಲ್ಲಿ ಕುಂತಾಗ ಆಗದ, ಈಗ ಹೊಟ್ಟಿ ಹೊಸುವಾಗ್ಯಾವ ಎಲ್ಲೋಗಿ. ಯಾಕೆ ಟೊಂಕ ನೈತದ ಕುಂತಿ ಆದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿ. आपके सपने हमारे अपने न्यू स्टार डेवलपर्स प्राइवेट लिमिटेड कंपनी. Modern men's parlor, tattoo studio, body massage, haircut and marriage setup for boys done here. Knowledge Park, the creative school. Admissions are open from LKG to 10th standard. Free uniform for new admission students. 24 ತಾಸು ಫೋನ್ ಚಾಲು ಇಡ್ತಾಗ. ಇಡೀ ದೇಶದಾಗ ಏನೇ ಕಷ್ಟ ಬಂತು ರೈತರಿಗ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರಿಗೆ ಅಟೆಂಡ್ ಮಾಡ್ತಾಗ ಒಂದು ಹೆಮ್ಮೆದಿಂದ ಹೇಳಕ್ಕೆ ಬಯಸ್ತೀನಿ. ರೈತರ ಬಗ್ಗೆ ನೀರಾವರಿ, ಹನಿ ನೀರಾವರಿದಾಗ 90% ಸಬ್ಸಿಡಿ, ರಿಸರ್ವೇಷನ್ ಹೆಣ್ಣು ಮಕ್ಕಳಿಗೆ ಯಾಕೆ ಕೊಟ್ಟರಿ?
ಇವತ್ತು ನಮ್ಮದು ಐಲಿನ್ ಜಾನ್ ಮೇಡಮ್, ಇಲ್ಲಿ ಮತ್ತೊಂದು ಮೇಡಮ್ ಬಂದಾಗ ಎಲ್ಲರೂ ಮೇಡಮ್ಗಳು ಬಂದು ಕೂಡ್ಲಕ್ಕೆ ಅವಕಾಶ ಎಲ್ಲಿ ಸಿಕ್ತು? 12ನೇ ಶತಮಾನದಾಗ ಯಾವ ರೀತಿ ಅನುಭವ ಮಂಟಪದಾಗ ಬಸವ ಕಲ್ಯಾಣ್, 12th ಸೆಂಚುರಿ ಅನುಭವ ಮಂಟಪದಾಗ ಅಕ್ಕ ಮಾದೇವಿ ಹೋಗಿದ್ದರು ಒಂದು ರೀಪ್ರೆಸೆಂಟೇಟಿವ್. ಆ ರೀತಿ ಇಡೀ ದೇಶದಾಗ ರೀಪ್ರೆಸೆಂಟೇಟಿವ್ ಮಹಿಳೆಗೆ ಬರಬೇಕಾದಾಗ ಅದು ಮಾಡಿದವ್ರು ಯಾರು ಎಂಬುದು ನಾವು ಎಂದೂ ಮರಿಲಿಕ್ಕಾಗಲ್ಲ. ಅದು ಶ್ರೀಮಾನ್ ದೇವೇಗೌಡ ಸಾಹೇಬ್ರಂತ ಹೆಮ್ಮೆದಿಂದ ಹೇಳಬೇಕು. ಅದೇ ರೀತಿ ಕುಮಾರಸ್ವಾಮೀಜಿಯವರು ಸಾಲ ಮನ್ನಾ ಬಗೆದಾಗ ಹೇಳ್ಯಾರ. ಹಾಗೆ ಏನು ಸ್ಕೀಮ್ ಕೊಟ್ಟಿದಾಗ ಅವು ವಿಚಾರ ಮಾಡಿ ಜನರಿಗೆ ಮುಟ್ಟಪ್ಲೆ ಸ್ಕೀಮ್ಗಳು ಕೊಟ್ಟಿದಾಗ ನಮ್ಮ ಪಕ್ಷ ಒಳ್ಳೆ ಪಕ್ಷ. ನೀವೆಲ್ಲ ಈಗ ಮೆಂಬರ್ಶಿಪ್, ಈಗ ನಿಖಿಲ್ ಅಣ್ಣ ನಾವು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಮೊದಲು ನಾವೆಲ್ಲ ಮೆಂಬರ್ಶಿಪ್ ಮಾಡಾಡಿ ಅಣ್ಣಗೆ ಅಣ್ಣ, ಮೊದಲು ನಾವೆಲ್ಲ ಈ ರೀತಿ ಮೆಂಬರ್ಶಿಪ್ ಮಾಡ್ತಿದ್ದೆವು. ವಿಸಿಟಿಂಗ್ ಕಾರ್ಡ್ ಮ್ಯಾಗ ಹಳ್ಳಿ ಹಳ್ಳಿಗೆ ಹೋಗಿ ಫಾರ್ಮ್ ಮಾಡಿ ಪಕ್ಷ ಕಟ್ಟಿ. ಈಗ ನಮಗೆ ಎಲ್ಲ ಆಟೋ ಸಿಸ್ಟಮ್, ಮಿಸ್ ಕಾಲ್ ಮ್ಯಾಗ ನಂಬರ್ ಬರ್ತಾವ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗೊಂದಲ ಇರಬಾರ್ದು. ನಮ್ಮ ರೈತರ ಪಕ್ಷ ಎಲ್ಲ ಸಣ್ಣ ಸಣ್ಣ ಯಾರೇ ಕಾರ್ಯಕರ್ತರು ಇದ್ದರೂ ಕೂಡ ಒಂದು ಫ್ಯಾಮಿಲಿ ಥರ ಅಷ್ಟು ಮಂದಿ ನಾವು ಒಬ್ಬರು ದೊಡ್ಡೋಗು ಒಬ್ಬರು ಸಣ್ಣೋಗು ಎಂಬ ಭಾವನೆ ಇಲ್ಲ. ಇಲ್ಲಿ ಎಲ್ಲರೂ ಕಲ್ತು ಒಕ್ಕಟ್ಟಿಗಂತ ಪಕ್ಷ, ಜನತಾದಳ ಸೆಕ್ಯುಲರ್ ಪಕ್ಷ ಬರ್ತಕ್ಕಂಥದ್ದಿಂದಾಗ ನೀವು ವಿಚಾರ ಮಾಡಬೇಕು. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿಯವರು ಅವ್ರಿಗೆ ನೋಡಿದಾಗ ಅವ್ರಿಗೆ ಏಜ್ ಎಷ್ಟದ, ಅವಾಗ ಯಾಕೆ ವಿಚಾರ ಮಾಡತ್ತಾಗ ಅವ್ರಿಗೆ ಏನು ಕಮ್ಮದ ಹೇಳಿ, ಏನು ಕಮ್ಮದ ಹೇಳಿ. ಇವತ್ತು ನಮ್ಮ ಪಕ್ಷ ಉಳಿಬೇಕು, ನಮ್ಮ ಪಕ್ಷ ಕಾರ್ಯಕರ್ತ ಕಷ್ಟ ಸುಖ ವಿಚಾರ ಮಾಡಬೇಕು. ಇಡೀ ರಾಜ್ಯದಾಗ ಈಗಾಗಲೇ ನಾವು ರಮೇಶ್ ಪಾಟೀಲ್ ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪಗೆ ಬಂದು ಒಂದು ಮಾತು ಹೇಳ್ತಾ ಇದ್ದರು, ತಂದಿ ಜೊತೆಯಲ್ಲಿ ಭೀ ಇದ್ದರು. ಅದರ ನಂತರ ದೇವೇಗೌಡ ಸಾಹೇಬ್ರದ್ದು ಒಂದು ತಲೆ, ಅದಕ್ಕೆ ಬಂದು ಕುಮಾರ್ ಅಣ್ಣವ್ರ ತಲೆ, ಈಗ ನಿಖಿಲ್ ಕುಮಾರ್ ಅಣ್ಣವ್ರ ತಲೆ. ಅಂದ್ರೆ ನೋಡಿದ್ರೆ ನಮ್ದು ಎಲ್ಲರಿಗೂ ಎಷ್ಟು ಭಾಗ್ಯ. ವಿಚಾರ ಮಾಡ್ಬೇಕು. 3 ತಲೆಮಾಗ ನಾವು ಕೆಲಸ ಮಾಡಕ್ಕ ಈ ಪಕ್ಷದಾಗ ಅವಕಾಶ ಸಿಕ್ಕ್ಯದ. ನೀವು ಯಾವುದೇ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಹ್ಯಾಂಗೆ ಮಾಡ್ಬೇಕು ಚಿಂತಿದ ಕಾರ್ಯಕರ್ತರಿಗೆ. ಖಾಲಿ ನಾವು ಮೆಂಬರ್ಶಿಪ್ ಮಾಡಿ ಮನೆಗೆ ಕೂಡೋಗಲ್ಲ. ನಾವೆಲ್ಲ ಸಂಘಟನಾದಾಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಬೇಕು. ಈಗಾಗಲೇ ನಮ್ಮ DCC ಬ್ಯಾಂಕ್ದು ಮೊದಲಿಂದು ಅಧ್ಯಕ್ಷ ಆಗಿದ್ದಂಥ ಉಮಾಕಾಂತ್ ನಾಗಮಪಲ್ಲಿ ಅವರು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ. ನಾ ಅಣ್ಣವ್ರೆ, ನಮ್ಮ ಬಂಡೆಪ್ಪಣ್ಣವರು ರೈತರ ಮಂತ್ರಿ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಎಲ್ಲ ಪತ್ರಿಕಾ ಬಾಂಧವರಿದ್ರಿ. ಅವ್ರ ಬಳಿ ಇಷ್ಟು ಶಕ್ತಿ ಇದ. ಅವ್ರು ಭೀ ನಮ್ಮ ರಿಲೇಟಿವ್ ಆಗ, ನಮ್ಮ ಅಣ್ಣೆ ಆಗ. ಆದರೆ ಶಕ್ತಿ ಸಿಕ್ಕಾಪಟ್ಟಿದ MP ಆಗ, MLA ಆಗ. ಒಂದು BSSK ಫ್ಯಾಕ್ಟ್ರಿ ಯಾಕೆ ಉಳಿಯಲು ಹೋಗ್ಯದ ಅವ್ರ ಕೈಲಿ? ಸಿಂಪಲ್ ಕ್ವಶನ್. ನಮ್ಮ ರಾಜ್ಯದಾಗ ಒಂದು BSSK ಫ್ಯಾಕ್ಟ್ರಿ ರೈತರಿಗೆ ಸೆಲೆಕ್ಟ್ ಯಾಕೆ ಉಳಿದಿಲ್ಲ? ಅವ್ರ ಮನಸ್ಸು ಮಾಡಿದ್ರು 1 ಗಂಟೆದಾಗ ಸ್ವಂತ ರೊಕ್ಕಲಿ ಹೊಸ ಫ್ಯಾಕ್ಟ್ರಿ ಚಾಲೂ ಮಾಡೋಂಥ ಶಕ್ತಿ ಇದೆ. ಆದಾಗ ನಮಗೆ ಮಲ್ತಾ ಎಪ್ಪಲೆ ನೋಡ್ತಾ ಇದ್ದಾಗ ಒಂದು ಫ್ಯಾಕ್ಟ್ರಿ ಉಳಿಸಿಲ್ಲ. ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ರೈತರಿಗೆ ಸೆಲೆಕ್ಟ್ ಒಳ್ಳೆ ಫ್ಯಾಕ್ಟ್ರಿ ಆಗಬೇಕು. ಅದಕ್ಕೆ ಸೆಲೆಕ್ಟ್ ಸನ್ಮಾನ್ಯ ಕುಮಾರ್ ಅಣ್ಣವರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಈ ಭಾಗದಾಗ ನಮಗೆ ಇಲ್ಲ, ಒಂದು ಪ್ರೈವೇಟ್ ಸೆಕ್ಟರ್ದು ಯಾರಿಗಾಗ ತಂದು ಫ್ಯಾಕ್ಟ್ರಿ ಹಾಕಿಸ್ಬೇಕು. ಇದ್ದಿಲ್ಲ ಅಂದ್ರೆ ಅಣ್ಣವ್ರೆ ಇಲ್ಲಿ ರೈತರು ಭಾಳ ಕಷ್ಟದಾಗ ಕಷ್ಟ ನಾವು ನಿಮಗೆ ಹೇಳಿಲ್ಲ, ನಾವು ದೇವರಿಗೆ ಹೇಳೋಕ್ಕಾಗಲ್ಲ. ನಮ್ಮ ಪಕ್ಷದಾಗ ನಿಮಗೆ ಹೇಳ್ಬೇಕಾಗ್ತದೆ. ನೀವು ಹೋಗಲ್ಲಿ ಹೇಳ್ತೀರಿ. ಅದಕ್ಕೆ ನಾವು ಮನವಿ ಮಾಡ್ತಾ ಇದ್ದೆವು. ನಮ್ಮ ಕಾರ್ಯಕರ್ತರಿಗೆ ಭೀ ಕಷ್ಟ ಅದ ಅಣ್ಣ. ಎಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಇರಲಿ, ಒಂದು ಪ್ರಾಬ್ಲಮ್ ಇರಲಿ, ನಮ್ಮ ಪಾರ್ಟಿದಾಗ ಎಷ್ಟು ಪದಾಧಿಕಾರಿ ಆಗ ಮೀಟಿಂಗ್ ಇದ್ದಾಗ ಫೋನ್ ಎತ್ತಾಗ, ಕಷ್ಟ ಬಂದಾಗ ಭೀ ಫೋನ್ ಎತ್ತಬೇಕು, ಅಟೆಂಡ್ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಏನು ಬೇಕದು ಮಾಡಿ ತೋರಿಸ್ತಾರೆ ಇತಿಹಾಸ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾ ಕೆಳಗೆ ಲೆವೆಲ್ದಿಂದ ಬಂದಿದ್ದೀನಿ ಸೂರ್ಯಕಾಂತ್ ಅಣ್ಣ. ಜಮಖಾನಿನೂ ಎತ್ತೀನಿ, ಪಾರ್ಟಿ ಆಫೀಸ್ದಾಗ ಝಾಡೂ ಹೊಡೆದೀನಿ, ಪೋಸ್ಟಾಗ ಹಚ್ಚೀನಿ. ಕಷ್ಟ ಕಾರ್ಯಕರ್ತರು. ನಾವೀಗ ಒಂದು ಎಲ್ಲಿ ಮೆಂಬರ್ಶಿಪ್ ಮಾಡಕ್ಕೆ ಹೋಗ್ತೇವೆ, ಅವ್ರು ಕೇಳ್ತಾರೆ ನಿಮ್ದು ಅಲೈನ್ಸ್ ಅದಾಗಿ ಹ್ಯಾಂಗೆ ಮಾಡ್ತೀರಿ, ನಿಮ್ಮ ಕ್ಯಾಂಡಿಡೇಟ್ ಬರ್ತದ ಬರಲ್ಲ. ಇವೆಲ್ಲ ಗೊಂದಲ ಭಾಳವ. ಆ ಗೊಂದಲ ಬಗ್ಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೇವೆ ನಿಖಿಲ್ ಅಣ್ಣವ್ರೀಗ. ನೀವು ಏನೇ ಡಿಸೈಡ್ ಮಾಡಿರಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂಥೇಳಿ ನಮ್ಮ ಪಕ್ಷದಾಗ ಏನೇ ಇದ್ದಾಗ ನಾ ಕೈ ಜೋಡಿಸಿ ಮತ್ತೊಂದು ನಿಖಿಲ್ ಅಣ್ಣವ್ರಿಗೆ ಮನವಿ ಮಾಡ್ತೀನಿ. ನೀವು ಆಫೀಸ್ದಾಗ ಯಾರೇ ಫೋನ್ ಬರಲಿ, ಅದಕ್ಕೆ ಮೆಸೇಜಿಗೆ ಮೆಸೇಜ್ ನೀವು ಇಲ್ದಿಗೂ ಕೂಡ ನಿಮ್ಮ ಟೀಮ್ ಬಡವ್ರ ಸಲಕ್ಕ, ನಮ್ಮ ಕಾರ್ಯಕರ್ತರ ಸಲಕ್ಕ ಯಾವುದೇ ಸಮಸ್ಯೆ ಬಂದರೂ ಕೂಡ ಅಟೆಂಡ್ ಮಾಡೋಕ್ಕೆ ನಮ್ಮ ಪಾರ್ಟಿ ಆಫೀಸ್ ಒಳ್ಳೆ ಪಾರ್ಟಿ ಆಫೀಸ್ ಅಣ್ಣ.
ನಮಗೆ ಅವಾಗ ಪಾರ್ಟಿ ಆಫೀಸ್ ಕಾಂಗ್ರೆಸ್ದವರು ನಮ್ಮ ಬಲಿನ ಕಸ್ಕೊಂಡ್ರು. ದೇವೇಗೌಡ ಸಾಹೇಬ್ರ ಕನಸಿತ್ತು, ಎಲ್ಲರೂ ನಾವೆಲ್ಲ MLA ಇದ್ದೆವು, ನಮ್ಮ ಕೈಲಿ ಸಾಧ್ಯ ಆಗಿದ್ದು ನಾವು ಕೊಟ್ಟು ಪಾರ್ಟಿ ಆಫೀಸ್ ಕಟ್ಟಿದೆವು. ಅಂಥ ಪಾರ್ಟಿ ಆಫೀಸ್ ಇವತ್ತ ಈ ರಾಜ್ಯದಾಗ ಒಂದು ಸಣ್ಣ ಸೆಕ್ಯುಲರ್ ಪಕ್ಷದಾಗ ಒಳ್ಳೆ ಪಾರ್ಟಿ ಆಫೀಸ್ ಇದೆ, ವಾರ್ರೂಮ್ ಮಾಡಿ. ಮತ್ತು ಏನು ಸತ್ಯ ಇದೆ ನಮ್ದೆಲ್ಲ ಲೀಡರ್ಗಳಿಗೆ ತಗೋತೀರಿ ನೀವು, ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಸೆಪ್ರೇಟ್ ಕೂಡಿಸ್ಕೊಂಡು ಅವ್ರ ಕಷ್ಟ, ಅವ್ರಿಗೆ ಒಂದು ಶಕ್ತಿ, ಅವ್ರದ್ದು ಕೂಡ ಅನಿಸಿಕೆ ತಾವು ಕೇಳಿಗೆ ಅಂತ ಮನವಿ ಮಾಡಿ ಇವತ್ತು ಬೀದರ್ದಿಂದ ತಾವು ಚಾಲೂ ಮಾಡಿರಿ. ನಮ್ಮದು ಒಂದೇ ಆಸೆ ನೋಡ್ರಿ, ಬೀದರ್ಗೆ ಬಂದಾಗ ನಾವೆಲ್ಲರೂ ಶಕ್ತಿ ತುಂಬಲಕ್ಕೆ ಇವತ್ತು ಪ್ರಮಾಣ ಮಾಡ್ತೇವೋ ಇಲ್ಲ, ಕೈ ಎತ್ತರ ಹೊಸು ಮಂದಿ ಬರ್ತಕ್ಕಂಥದ್ದಿಂದಾಗ ಸನ್ಮಾನ್ಯ ಕುಮಾರ ಸ್ವಾಮೀಜಿಯವರು ಸೆಂಟ್ರಲ್ದಾಗ ಮಿನಿಸ್ಟರ್ಗ ನಾವು ಒಂದು ಮನವಿ ಮಾಡ್ತೀನಿ. ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಬಂಡೆಪ್ಪಣ್ಣವ್ರು ಪಾಪ ನಮಗೆ ಒಂದೊಂದು ಭಾಗ ದುಃಖ ಬೀರ್ತದೆ. ಬಂಡೆಪ್ಪಣ್ಣವ್ರಿಗೆ ನೋಡಿ ನಮ್ಮ ಕಲ್ಯಾಣ ಕರ್ನಾಟಕದಾಗ ಮಲ್ತಾಯಿ ಯಾಗೂ ಕೇಳೋಗಿಲ್ದಂಗೆ ಆಗ್ಯದ ನಿಖಿಲಣ್ಣ. ಅದಕ್ಕೆ ಬಂಡೆಪ್ಪಣ್ಣವ್ರಿಗೆ ಒಂದು ಏನಾಗ ಚಾನ್ಸ್ದಾಗ ಒಂದು ಸೆಂಟ್ರಲ್ದಾಗ ಮಿನಿಸ್ಟರ್ ಚೇರ್ಮನ್ ಅದು ಯಾವ್ದಾಗ ಸಿಕ್ತಂದಾಗ ನಾವು ಒಂದು 40 ಮಂದಿ ಒಂದೇ ಗಾಡಿಯಾಗ ಓಡಾಡ್ತೇವೆ, ಪಾರ್ಟಿ ಸಂಘಟನೆ ಮಾಡೋಕ್ಕೆ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ. ಮತ್ತೊಂದು ಏನೇ ಇದ್ದಾಗೂ ಕೂಡ ಈ ಭಾಗದಾಗ ಗುಲ್ಬರ್ಗಾದಾಗ ಅಣ್ಣ ನಾವು ಇದ್ದಾಗ 6 MLA, ಇಲ್ಲಿ ಬೀದರ್ ಡಿಸ್ಟಿಕ್ದಾಗ 4 MLA JDS ಬಂಡೆಪ್ಪಣ್ಣವರು, ನಾವು ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ರಿಗೆ ಇವತ್ತು ನೆನೆಸ್ಕೋಬೇಕಾಯ್ತದೆ. ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ರೀಗ ನಾವೆಲ್ಲರೂ ಸಂಘಟನೆದಾಗ ಏನೇ ಒಂದು ಕಾರ್ಯಕ್ರಮ ಇತ್ತು, ರಾಜ್ಯ ಕಾರ್ಯಕ್ರಮ, ಜಿಲ್ಲಾ ಕಾರ್ಯಕ್ರಮ, ಹೋರಾಟ, ಎಲ್ಲ ವಿಂಗ್ದ ಅಧ್ಯಕ್ಷರು, ಮಹಿಳಾ ವಿಂಗ್, ಜಿಲ್ಲಾದಾಗ ಒಂದು ಟೀಮ್ ಮಾಡಿ ನಾವು ಕೋಆರ್ಡಿನೇಷನ್ ಮಾಡಿ ಹಳ್ಳಿ ನೆನಪಿಡ್ಬೇಕು. ಅದೇ ರೀತಿ ನಮ್ದು ಎಲ್ಲರದು ಕರ್ನಾಟಕದಾಗ ರೈತರು ಬಡೋಗ ಆಶೀರ್ವಾದದಿಂದ ನಾವು ಮನವಿ ಮಾಡ್ತೇವೆ, ದೇವರಿಗೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ನಿಖಿಲ್ ಕುಮಾರಸ್ವಾಮಿ ಅಣ್ಣವ್ರು ಉಪಮುಖ್ಯಮಂತ್ರಿ ಆಗಲ್ಲ, ಯಾರೂ ತಪ್ಪಿಸ್ಲಿಕ್ಕಾಗಲ್ಲ ಸಾಹೇಬ್ರೆ, ನೀವು ಕನ್ಫ್ಯೂಸ್ದಾಗ ಇರಬೇಡ್ರಿ. ಏನಾಯ್ತದೋ ಪಾರ್ಟಿ ಉಳಿತದ. ಕಲ್ಯಾಣ ಕರ್ನಾಟಕ ಭಾಗದಾಗ 41 MLA ಇದ್ದಾಗ ಬಂಡೆಪ್ಪಣ್ಣಗೆ 41ದಾಗ ನಾವು ಪ್ರಾಪರಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದೆವು ಅಂದಾಗ 8 ಹಿಡಿದು 10 ಸೀಟ್ ನಾವು ಗೆಲ್ಲಕ್ಕ ನಮ್ಮ ಜಾತ್ಯತೀತ ಜನತಾದಳದ ಶಕ್ತಿ ಇದೆ. ಆ ಶಕ್ತಿಗ ಎಲ್ಲಿ ಕಡಿಮೆ ಅದ, ಎಲ್ಲಿ ತಪ್ಪಲತ್ತದ ಅಲ್ಲಿ ದೊಡ್ಡವ್ರ ಆಶೀರ್ವಾದ, ಕುಮಾರಣ್ಣವ್ರ ಆಶೀರ್ವಾದ, ನಿಖಿಲ್ ಕುಮಾರಣ್ಣವ್ರ ಆಶೀರ್ವಾದ ತೊಗೊಂಡು ನಾವು ಮುಂದುವರೆಗಿ ಅಂತ ಹೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ಶುಭಕ್ಕೋಗಿ ಬೀದರ್ದಾಗ ಬರ್ಲಕ್ಕ ಮಳೆ ಬಂತು ಅಂದ್ರೆ ಶುಭ ಲಕ್ಷಣ, ಅದಕ್ಕೆ ಒಳ್ಳೇದಾಗಲಿ ಅಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಂದ್ಸಲ ಅಭಿನಂದನೆ ಸಲ್ಲಿಸಿ ಅವ್ರದ್ದೇನು ವಿಚಾರ ಇದ್ದವ ಮೆಂಬರ್ಶಿಪ್ ಅದಕ್ಕೆ ಸಕ್ಸಸ್ಫುಲ್ ಬೀದರ್ ಡಿಸ್ಟಿಕ್ದಾಗ ಹೆಚ್ಚಿನ ಸಂಖ್ಯೆದಾಗ ಮಾಡಾಗಿ ನಮ್ಮದು ಒಂದು ಕ್ಯಾಂಡಿಡೇಟ್ ಇತ್ತಣ. ನನಗೆ ಐನ್ ಟೈಮ್ದಾಗ ಯಾಕೋ ಅದು ನನ್ನ ಹಣೆ ಭಾಗದಾಗ ಇದ್ದಿಲ್ಲ. ಈ ಸಲ 2023 ಆ 1400 ತೊಗೊಂಡದು ಟಿಕೆಟ್ ಮಾಡಿಬಿಟ್ಟು ಸೇಲ್ ಮಾಡಿ ಉಳೋಯ್ತು ನನ್ನ ಕ್ಯಾಂಡಿಡೇಟ್. ಆದರೂ ನಾವು ಪಕ್ಷಕ್ಕೆ ನಾವು ಈಗ ಇದೆಯಲ್ಲ ಬಿಟ್ಟು ಹೋಗಳಿನೂ ಕೂಡ ದೊಡ್ಡವ್ರಿಗೆ ಹೇಳಿ, ಕುಮಾರಣ್ಣವ್ರಿಗೆ ಹೇಳಿ ನನ್ನ ಕಷ್ಟ ಅದ, ನಾನು ಲಿಂಗಾಯತ್ ಮನುಷ್ಯ ಇದ್ದೀನಿ ಅಂತ ಹೇಳಿ ಬಿಟ್ಟು ಹೋಗಿದ್ದೀನಿ ಮತ್ತು ಬಂದೀನಿ. ಈ ಸಲ ನಮ್ಮಲ್ಲಿ ಬಸವ ಕಲ್ಯಾಣದ ಕ್ಯಾಂಡಿಡೇಟ್ ಇದ್ದಿಲ್ಲ. ಮುಂದೆ ಬರ್ತಕ್ಕಂಥದ್ದಿಂದಾಗ ನೀವು ಏನು ಆದೇಶ ಕೊಡ್ತೀರಿ ಇಲ್ಲ, ನಿಮಗೆ ಬಸವ ಕಲ್ಯಾಣದಿಂದ 12ನೇ ಶತಮಾನ ಅನುಭವ ಮಂಟಪದ ಯಾವಾಗೂ ಏನೂ ಹೇಳೋದು ನೀವು ಬಸವ ಕಲ್ಯಾಣದಿಂದ ಗೆಲ್ಲಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ. ಧನ್ಯವಾದ.